ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಫೇಸ್ ಫಾಲೋವರ್ ಆಗಿರ್ ಬಹಳಷ್ಟು ಮಂದಿ ಫೇಸ್ ಫಾಲೋವರ್ ಆಗಿಲ್ಲ. ನಾ ಅಂಕೆ ವೈಯಕ್ತಿಕ ಕಳ್ಸೋದ ಬಿಟ್ಟಿದ್ದೇನ. ಒಟ್ಟಾರೆ ಮುಂದೂ ಕಳ್ಸುದಿಲ್ಲ ನಾನು. ದಯಮಾಡಿ ನೀವು ಪೇಜ್ ಫಾಲೋವರ್ ಆದ್ರೆ ಅಂದ್ರ ಡೈರೆಕ್ಟ್ ನಿಮ್ಗ ನಮ್ಮ ನೋಟಿಫಿಕೇಶನ್ ಬಂದ್ಬಿಡ್ತೈತಿ. ಒಮ್ಮೆ ಯೂಟ್ಯೂಬ್ ದಾಗ ಬರ್ದಿದ್ದು ಗರ್ದಿಗಮ್ಮತ್ ಪೇಜ್ ದಾಗ ಬರ್ತಾವ. ದಯಮಾಡಿ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಶಾಸ್ತ್ರಗಳು ಬಹಳ ಅದಾವ. ನಾವೊಂದು ಮಾಡಿದ್ರ ದೇವ್ರೊಂದು ಮಾಡ್ತಾನಂತಾರ. ನಾವೇನೋ ನಮ್ ಜಿಲ್ಲಾದ ಬಹಳ ಸಲ ನೋಡಿದ್ದೇನೆ. ಯಾವಾಗ ಯಾರ ಗುಡೆ ಕೂಡ್ತಾರೋ, ಯಾರನ್ನ ದೋಸ್ತಿ ಮಾಡ್ತಾರೋ, ಯಾವಾಗ ಯಾರನ್ನ ಮಗಲ ಮುರಿತಾರೋ, ಯಾವಾಗ ಯಾರನ್ನ ದೂರಿನಿಂದ ವಿರ್ಷೆ ಮಾಡ್ತಾರೋ, ಮತ್ ಯಾವಾಗ ಕೂಡ್ತಾರೋ. ಆದ್ರ ಅವ್ ಕಾರ್ಯಕರ್ತರ ಪರಿಸ್ಥಿತಿ ಬಹಳ ನಮ್ ಜಿಲ್ಲಾದಾಗ ನಾಜೂಕ್ ಆಗೈತಿ. ಕಾರ್ಯಕರ್ತರು ಮಾತ್ರ ತಮ್ಮದೇ ಆದಂತ ಒಂದ ಸ್ಟ್ಯಾಂಡರ್ಡ್ ಇಟ್ಕೊಂಡಾರ. ಅತ್ತ ಇತ್ತ ಈ ಕಡೆ ಜಿಗದಾಡೋರ್ ಕೂಡ ಬೆನ್ನ ಹಚ್ಚುದಿಲ್ಲ. ತಮ್ಮ ತತ್ವ ಸಿದ್ಧಾಂತ ಮ್ಯಾಗ ಹೋಗ್ತಿರ್ತಾರ. ಒಂದ 8-9 ತಿಂಗಳ ಹಿಂದ ಬೆಳಗಾವಿ ಜಿಲ್ಲಾ DCC ಬ್ಯಾಂಕ್ ಇಲೆಕ್ಷನ್ ಆತ. ಮುರುಗೋಡ್ ಮಹಾಂತಜ್ಜ ಆಶೀರ್ವಾದ ಇದ್ದಂತ ಬ್ಯಾಂಕ್ ಅದು. ಆ ಒಂದ್ ಇಲೆಕ್ಷನ್ದಾಗ ಏನೇನಾತು ನೋಡ್ರಿ ನೀವು. ಪ್ರಭಾಕರ್ ಕೋರೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ್ ಸೌದಿ, ಸತೀಶ್ ಜಾರಕಿಹೊಳಿ, ಎಲ್ಲಾ ಜೊಲ್ಲೆ ಅವ್ರು ಎಲ್ಲಾ ಕೂಡಿ ನೇತೃತ್ವದಾಗ ನಾವು ಅವಿರೋಧ ಮಾಡ್ತೇವಂತ ಅಂದ್ರ ಆಗ್ಲಿಲ್ಲ. ವಿರೋಧ ಆಗ್ಲಿಲ್ಲ. ಇಲೆಕ್ಷನ್ದಾಗ ಒಂದ್ ಕಡೆ ಪ್ರಭಾಕರ್ ಕೋರೆ ಅವ್ರು ನಾನು ಕರೆದು ಇಲ್ಲ, ನನಗೇನೋ DCC ಬ್ಯಾಂಕ್ ಗೊತ್ತಿಲ್ಲ ಅನ್ಲ. ಹೆಬ್ಬಾಳ್ಕರ್ ಅವರು ಅವ್ರನ್ನೂ ಎಲ್ಲೋ ಕರೆದ್ರು ಇಲ್ಲೋ ಗೊತ್ತಾಗ್ಲಿಲ್ಲ. ಆದ್ರೆ ಚುನಾವಣೆ ಹೆಂಗ ಆತ ಅನ್ನೋದು ಇಡೀ ರಾಜ್ಯ ನೋಡೈತೆ. ಬಹುತೇಕ ದೇಶದಾಗ ಇಟ್ಟು ದೊಡ್ಡ ಪ್ರಮಾಣಲೆ ಒಂದ್ ಇಲೆಕ್ಷನ್ ಆದದ್ ಹೆಂಗಾತು, ಆ ಡೆಲಿಗೇಷನ್ಗಳು ಹೆಂಗ್ ತಗೊಂಡು ಆದ್ರು, ಇಲೆಕ್ಷನ್ ಆದದ್ದು ಹೆಂಗಾದು, ಆ ಇಲೆಕ್ಷನ್ಗಳ ಡೆಲಿಗೇಷನ್ ಫಾರ್ಮ್ ತಗೊಂಡವ್ರು ಏನೇನ್ ಮಾಡ್ರು, ಇಡೀ ದೇಶ ನೋಡೈತ. ಇರ್ಲಿ, ಆ ಒಂದು ಚುನಾವಣೆ ಒಳಗ ಇವತ್ತು ಯಾಕೆ ನಾ ಈ ವಿಷಯ ಪ್ರಸ್ತಾಪ ಮಾಡತ್ತೇನೆ ಅಂದ್ರೆ ನೆನಪು ಮಾಡ್ಬೇಕಾಗ್ತೈತಿ ನಾವು ಜನರಿಗೆ. ಯಾಕಂದ್ರೆ ನೆನಪಿನ ಶಕ್ತಿ ಬಹಳ ಕಡಿಮೆ. ನಮ್ಮ ಜಿಲ್ಲೆಯೊಳಗ ಲಕ್ಷ್ಮಣ್ ಸವದಿ ಅವ್ರು ಉಪಮುಖ್ಯಮಂತ್ರಿ ಆದವ್ರು, ಸಹಕಾರಿ ಸಚಿವರಾದವ್ರು, ಶಾಸಕರಾದವ್ರು, ಈಗ ಹಾಲಿ ಸಹಕಾರಿ ಸಚಿವರಾಗೈತಿ. ಅವ್ರ DCC ಬ್ಯಾಂಕಿಗೆ ಎಲ್ಲಿ ಮಠ ನಮ್ ಜಿಲ್ಲಾ ರಾಜಕಾರಣಿಗಳು ಟಾರ್ಗೆಟ್ ಮಾಡ್ಯಾರ ಅಂದ್ರ ಲಕ್ಷ್ಮಣ್ ಸವದಿ ಅವ್ರನ್ನ. ಒಟ್ಟಾರೆ ಲಕ್ಷ್ಮಣ್ ಸವದಿ ಅವರ ಕ್ಷೇತ್ರದಾಗ ಅಲ್ಲಿ ಮಹೇಶ್ ಕುಮ್ಮಟೋಳಿ ಅಂತ BJP MLA ಡಿಪ್ಯೂಟೆಡ್ ಆಗಿದ್ರು. ಅವ್ರ ಲಕ್ಷ್ಮಣ್ ಸವದಿ ವಿರುದ್ಧ ಕ್ಯಾಂಡಿಡೇಟ್ ಮಾಡ್ತಾರ. 126 ಓಟ್, 25 ಓಟ್ ಅಲ್ಲಿ ಟೋಟಲ್ ಅತನಿ ಒಳಗ. ಆದ್ರೆ ಎಲ್ಲಾ ನಿರ್ದೇಶಕರು, ಒಂದು ಚುನಾವಣೆ ಆದಂತ ನಿರ್ದೇಶಕರುಗಳು ಎಲ್ಲಾ ಡೆಲಿಗೇಟರ್ ತಗೊಂಡ ಬೇಕಲ್ಲಿ ಪ್ರವಾಸ ಕರ್ಕೊಂಡು ಅದ್ರ ಹಿಂಬಾಲನ ಮಲ್ಕೋತಿದ್ರು, ಹೊರಗೆ ಬಿಡ್ತಿರಕ್ಕಿಲ್ಲ, ಏನೇನೋ ಅದು. ಆದ್ರೆ ಲಕ್ಷ್ಮಣ್ ಸವದಿ ಅವರ ಆ ಡೆಲಿಗೇಷನ್ ಫಾರ್ಮ್ ತಗೊಂಡವ್ರು ಯಾರು ತಗೊಂಡ್ರಲ್ಲ ಅವ್ರನ್ನ ನಾವು ಇಲೆಕ್ಷನ್ ಕುಂತನ್ ಅಂತ ಹೇಳಿ ಕೆಸ್ ಗಪ್ ಕುಂತ್ ಬಿಟ್ರ ಅವ್ರ ಮನ್ಯಾಗ, ಎಲ್ಲಿವರೆಗೂ ಕಳಿಸ್ಲಿಲ್ಲ. ಆದ್ರೆ ಅಲ್ಲಿ ಇಲೆಕ್ಷನ್ ಮಾಡ್ಬೇಕಂತೇಳಿ ನಮ್ ಕೆಲವೇ ಜಿಲ್ಲಾ ರಾಜಕಾರಣಿಗಳ ಅಲ್ಲಿ ಕುಮಟೋಳಿ ಅವ್ರು ಕುಂಡಿಸ್ತಾರ. 122 ಓಟ್ ಲಕ್ಷ್ಮಣ್ ಸವದಿ ಅವ್ರಿಗೆ ಬೀಳ್ತಾವ, 3 ಓಟ್ ಅಟ್ಟ ಕುಮಟೋಳಿ ಅವ್ರಿಗೆ ಬೀಳ್ತಾರ. ಆದ್ರೂ ಇಲೆಕ್ಷನ್ ಮಾಡಿಸ್ತಾರ. ಆದ್ರೆ ಅಧ್ಯಕ್ಷ ಇಲೆಕ್ಷನ್ ಬಂದಾಗ ಅವ್ರ ಲಕ್ಷ್ಮಣ್ ಸವದಿ ಅವ್ರ ಚೋಪಡಿ ಒಳಗೆ ಬರ್ದಿಟ್ಕೊಂಡಿರ್ತಾರೆ ಯಾರನ್ನ ಮಾಡ್ಬೇಕು ಅನ್ನೋದು. ಆದ್ರೆ ಅವ್ರು ಅದನ್ನ ಸಾಧಿಸ್ತಾರ. ಅಲ್ಲಿ ಅಧ್ಯಕ್ಷರ ಅವ್ರು ಹೇಳಿದವ್ರ ಆಗ್ತಾರು. ಎಲ್ಲರೂ ಒಮ್ಮತದಿಂದ ಅಧ್ಯಕ್ಷ ಮಾಡ್ತಾರ, ಉಪಾಧ್ಯಕ್ಷ ಕಾಗೇವ್ರು ಮಾಡ್ತಾರು. ಅದ್ರ ಜೊತೆ ಬಹಳಷ್ಟು ಜನ ನಿರ್ದೇಶಕರನ್ನು ಲಕ್ಷ್ಮಣ್ ಸವದಿ ಅವ್ರು ಆರಿಸ್ತಾ ಇರ್ತಾರ. ಆದ್ರೆ ಇವತ್ತು ಅದು ವರಿಗೆ ಹಚ್ಚಿದಾಗ ಲಕ್ಷ್ಮಣ್ ಸವದಿ ಅವ್ರು ಏನನ್ನೋದು ಗೊತ್ತಾಯ್ತು. ಆದ್ರೆ ಅವ್ರ ಬಹಳ ದಿವಸದಿಂದ ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟರ್ ಬೆಳಗಾವಿ ಜಿಲ್ಲಾದಿಂದ ಹೋಗ್ತಿದ್ರು. ಅಪೆಕ್ಸ್ ಬ್ಯಾಂಕ್ ದಿಂದ ಸಾಲಗಳು ತೊಗೊಂಡ್ಬರ್ತಿದ್ರು. ನಿರ್ದೇಶಕರಾದವ್ರಲ್ಲಿ ಬಹಳ ದಿವಸದಿಂದ 30-35 ವರ್ಷದಿಂದ ಸಹಕಾರಿ ರಂಗದ ಹೋಗಿದ್ದವ್ರು, DCC ಬ್ಯಾಂಕ್ ಡೈರೆಕ್ಟರ್ ಆದವ್ರು, ಸಹಕಾರದ ಬಗ್ಗೆ ಅರಿದು ಕುಡ್ದವ್ರು. ಅವ್ರನ್ನ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕ ಸ್ಥಾನ ತಪ್ಪಿಸ್ಬಿಡ್ತಾರ. ಖುಷಿ ಆಗ್ತಾರ ಎಲ್ಲಾ ಜಿಲ್ಲಾದ ಅವ್ರ ವಿರೋಧಿಗಳು, ಕೆಲವು ಮಂದಿ ಬಳ್ಳಿ ಅನ್ಸೋಟ್ ವಿರೋಧಿಗಳು ಖುಷಿ ಆಗ್ತಾರ. ಆದ್ರ ದೈವ ಹೆಂಗಿರ್ತೈತಿ ನೋಡ್ರಿ. ಲಕ್ಷ್ಮಣ್ ಸವದಿ ಅವ್ರು ಇವತ್ತ ಸಹಕಾರಿ ಸಚಿವರಾಗಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಇವತ್ತು ಅಧ್ಯಕ್ಷರು ಮಾಡ್ಬೇಕಾದ್ರೆ KMF ಅಧ್ಯಕ್ಷ, ರಾಜ್ಯ ಮಟ್ಟದ ಯಾವುದೇ ಸಹಕಾರಿ ಸಂಘ ಸಂಸ್ಥೆ, ಸಹಕಾರಿ ಅಡಿಯೊಳಗ ನೋಂದಣಿ ಆದಂತ ಎಲ್ಲಾ ಸಹಕಾರಿ ಸಂಸ್ಥೆಗಳಿಗೆ ಲಕ್ಷ್ಮಣ್ ಸವದಿ ಅವರ ಕಿಂಗ್ ಇವತ್ತು. ಅವ್ರನ್ನ ಒಂದು ಅಪೆಕ್ಸ್ ಬ್ಯಾಂಕ್ ತಪ್ಪಿಸ್ರಿ ಇವತ್ತ DCC ಬ್ಯಾಂಕ್ ಆಗ ಈ ರಾಜ್ಯದ ಎಲ್ಲಾ ಸಹಕಾರಿ ಸಂಸ್ಥೆಗಳು, ಲಕ್ಷಾಂತರ ಸಹಕಾರಿ ಸಂಸ್ಥೆಗಳು ಲಕ್ಷ್ಮಣ್ ಸವದಿ ಅವ್ರು ಹೇಳಿದಂಗೆ ಇವತ್ತು ಕೇಳುವಂತ ಒಂದು ಪರಿಸ್ಥಿತಿ ಬಂತ. ಅಂದ್ರೆ ಅವ್ರನ್ನ ಯಾವ ಇದಕ್ಕೆ ನಾವು ಬ್ಯಾಡ್ ಅಂದಿದ್ದುಲ್ಲ, ಇವತ್ತು ಅಧ್ಯಕ್ಷ ಮಾಡುವ ಮಟ್ಟದಾಗ ಇವತ್ತು ಅವ್ರಿಗೊಂದು ಸಹಕಾರಿ ಖಾತೆ ಸಿಕ್ಕೈತೆ. ಅದಕ್ಕೆ ಒಂದ ಕಿವಿ ಮಾತನ್ನು ಲಕ್ಷ್ಮಣ್ ಸವದಿ ಅವ್ರಿಗೆ ನಾವು ಹೇಳ್ಬೇಕಾಗೈತೆ. ಯಾಕಂದ್ರೆ ಈ ವಿಷಯ ಮಾಡ್ಬೇಡ್ರಿ ನೀವು. ಸಹಕಾರಿ ಸಂಸ್ಥೆಗಳನ್ನ ಬೆಳೆಸೋ ನಿಟ್ಟಿನೊಳಗ ಯಾವ್ಯಾವ ರಾಜಕಾರಣಿಗಳು, ಈಗ ನಮ್ಮ ಬೆಳಗಾವಿ ಜಿಲ್ಲಾ ಅಷ್ಟೇ ಅಲ್ಲ, ರಾಜ್ಯದಾಗಿನ ಯಾವ್ಯಾವ DCC ಬ್ಯಾಂಕ್ ಆತು, ಸಕ್ರಿ ಫ್ಯಾಕ್ಟ್ರಿ ಎಲ್ಲಿ ಸಾಲ ತಗೊಂಡಾರು, ಅವರ
ಹೆಂಗ ಕಟಬಾಕಿ ಉಳಿದ್ರು NPA ಯಾಕಾಗಿದಾವು ಅವನ್ನೆಲ್ಲ ನೀವು ತನಿಖೆ ಮಾಡಿಸ್ಬೇಕು. ಬೆಳಗಾವಿ ಜಿಲ್ಲಾದಿಂದ ಚಾಲೂ ಮಾಡಿಬಿಡ್ರಿ ನೀವು. ಇವತ್ತು ಯಾರ ಅಧ್ಯಕ್ಷರಿದ್ದಾಗ ಯಾರ ಈಗೇನ ನಾ ಅಧ್ಯಕ್ಷ ನೀ ಅಧ್ಯಕ್ಷ ಅನ್ಬೇಡ್ರಿ ನೀವು ಡೈರೆಕ್ಟರ್ ಇದ್ದಾಗಿಂದನು ಯಾರ್ಯಾರಿಗೆ ಸಾಲ ಕೊಟ್ಟಿದಾರಲ್ಲ ಯಾಕೆ ಕಟಬಾಕಿ ಅದು ಬೋಗಸ್ ಸಂಸ್ಥಾದಿಂದ ತಗೊಂಡಾರೋ ಹೆಂಗ ಅವ್ನ್ ಯಾಕೆ ತುಂಬಲಿಲ್ಲ ಅದನ್ನ ನೀವು ಒಂದು ಸಹಕಾರಿಗಳಾಗಿ ಅದನ್ನ ತನಿಖೆ ಮಾಡಿಸ್ಬೇಕು. ರಾಜ್ಯದ ಎಲ್ಲ ಇವನ್ನ ಸಕ್ರಿ ಫ್ಯಾಕ್ಟ್ರಿ ಒಳಗೆ ಯಾರ್ಯಾರು ತಗೊಂಡಾರು, DCC ಬ್ಯಾಂಕ್ನಾಗ ಯಾರ್ಯಾರು ತಗೊಂಡಾರು, ಮಾರ್ಕೆಟಿಂಗ್ ಸೊಸೈಟಿಗಳು ಯಾರು ಹಾಳು ಮಾಡಿದಾರು, APMCಗಳು ಯಾರು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲನ್ನ ನೀವು ಒಂದು ಸಹಕಾರಿಗಳಾಗಿ ಅವನ್ನೆಲ್ಲ ತನಿಖೆ ಮಾಡಿಸ್ಬೇಕ. ನೀವು ದೇಶದಿಂದ ರಾಜಕಾರಣ ಮಾಡ್ಬೇಡ್ರಿ. ದ್ವೇಷದಿಂದ ಮಾಡೋರೆಲ್ಲ ಹಾಳಾಗಿ ಹೋಗಿದಾರ. ಆದ್ರ ಜನ ನಿಮ್ಗ ನಿರೀಕ್ಷೆ ಬಾಳ ಇಟ್ಟೈತಿ. ಯಾಕಂದ್ರ ಮುರುಗೋಡ್ ಮಾನ್ ತಜ್ಜ ಕಟ್ಟಿದಂತ ಬ್ಯಾಂಕಿನಾಗ ಏನೇನ್ ಆಗತೈತಿ ಅನ್ನೋದ ಎಲ್ಲ ಗೊತ್ತಾಗ್ಬೇಕು ಜಗತ್ತಿಗೆ. ಅದನ್ನ ಬಹಿರಂಗ ಪಡಿಸ್ರಿ. ಆದ್ರ ಒಟ್ಟಾರೆ ಈಗ 104 ಜಾಗಗಳು ತುಂಬಿಕೊಳ್ಳೋದು ನಡೆದೈತಿ. ಇನ್ನೂ ಅದ್ರಾಗ ಕೆಲವು ಪದವಿಗಳನ್ನ ಸೇರ್ಸಿಲ್ಲ ಅಂತ ಕೆಲವು ಮಂದಿ ಹೋರಾಟ ಮಾಡತ್ತಾರು, ಮೀಸಲಾತಿ ಸರಿಯಾಗಿಲ್ಲ ಅಂತ ಹೋರಾಟ ಮಾಡತ್ತಾರು, ಆಮ್ಯಾಗ ಅದನ್ನ ಡೈರೆಕ್ಟ್ ನೇರ ನೇಮಕಾತಿ ಅಂತಾರು, ಎಕ್ಸಾಮ್ ಬರ್ಸ್ತೇವ್ ಅನ್ನತ್ತಾರು. ಅದಕ್ಕ ಲಕ್ಷ್ಮಣ ಸವದಿ ಅವರ ನಿಮ್ಮ ಜಿಲ್ಲೆಯಿಂದ ಇದನ್ನ ಚಾಲೂ ಮಾಡ್ಬೇಕಂತ ಅನೇಕ ಜನ ನನಗ ನಿಮ್ಗೆ ಲಕ್ಷ್ಮಣ ಸವದಿ ಅವ್ರಿಗೆ ಮುಟ್ಸುವಂತ ವ್ಯವಸ್ಥೆ ನೀವು ಮಾಡ್ರಿ ಅಂದದಕ್ಕ ನಾ ಹೇಳತ್ತೇನು. ಆದ್ರ ದೈವ ಹೆಂಗಿರ್ತೈತೆ ಅಂದ್ರ ಏನೋ ಮಾಡಕ್ ಹೋಗಿ ಇಡೀ ರಾಜ್ಯನ ಲಕ್ಷ್ಮಣ ಸವದಿ ಅವ್ರ ಕೈಯಾಗ ಸಿಕ್ತು. ನಿಮ್ಗೆ ಒಳ್ಳೆ ಹೆಸರು ಐತಿ. ಒಟ್ಟಾರೆ ನೀವು ಈ ಒಂದು ಸಹಕಾರಿ ಒಳಗ ಕ್ರಾಂತಿ ಮಾಡಿ ಒಂದ ಹಣಿಮೆನಾಳ ಇವ್ರ ಏನ ಸಹಕಾರಿಗಳಾದ್ರಲ್ಲ ಪಾಟೀಲ್ ಸಂಡ್ರಾಮಗೌಡ ಸಿದ್ದರಾಮಗೌಡ ಪಾಟೀಲ್ ಏನಾದ್ರಲ್ಲ ಆ ಸಾಲಿನಾಗ ನಿಲ್ಲುವಂಗ ನೀವು ಕೆಲಸ ಮಾಡ್ಬೇಕಂತ ಗರ್ದಿ ಗಮ್ಮತ್ ನಿಮ್ಗೆ ಆಗ್ರಹ ಮಾಡ್ತೈತಿ. ನಮಸ್ಕಾರ.